1956ರಲ್ಲಿ ಭಾಷೆ ಆಧಾರದ ಮೇಲೆ ಬಾಂಬೆ ಅನ್ನು ಒಡೆದು ಗುಜರಾತ್ ಮತ್ತು ಮಹಾರಾಷ್ಟ್ರ ಎಂಬ 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಈ ಬೆಳಗಾವಿ ಕೂಡ ಬಾಂಬೆಗೆ ಸೇರಿತ್ತು. ಆದರೆ ಭಾಷೆ ಆಧಾರದ ಮೇಲೆ ಆದ ವಿಭಜನೆಯಿಂದ ಇದು ಕರ್ನಾಟಕಕ್ಕೆ ಸೇರ್ಕೊಂತು. ನಮಸ್ಕಾರ ವೀಕ್ಷಕರೇ, 21 ಫೆಬ್ರವರಿಯಂದು ಕೆಎಸ್ಆರ್ಟಿಸಿಯ ಒಂದು ಬಸ್ ಸಣ್ಣಬಾಳೆಕುಂದ್ರೆ ಎಂಬಲ್ಲಿಗೆ ಹೊರಟಿತು. ಅಂದು ಒಬ್ಬ ಅಪ್ರಾಪ್ತ ಮಹಿಳೆಯು ಒಬ್ಬ ಯುವಕನ ಜೊತೆ ಈ ಬಸ್ಗೆ ಹತ್ತುತ್ತಾಳೆ. ಈ ಬಸ್ನ ಕಂಡಕ್ಟರ್ ಆದಂತಹ ಮಹಾದೇವ್ ಹುಕ್ಕೇರಿಯವರು ಟಿಕೆಟ್ ಕೊಡಲು ಈಕೆ ಹತ್ತಿರ ಬಂದರು. ಆಗ ಈ ಮಹಿಳೆಯು ಒಂದು ಆಧಾರ್ ಕಾರ್ಡ್ ಅನ್ನು ತೋರಿಸಿ 2 ಟಿಕೆಟ್ಗಳನ್ನು ತೆಗೆದುಕೊಂಡಳು. ಅದರಿಂದ ಕಂಡಕ್ಟರ್, ಹೀಗೆ ಆಧಾರ್ ಕಾರ್ಡ್ ಇಲ್ಲದೆ ಮತ್ತೊಬ್ಬರಿಗೆ ಟಿಕೆಟ್ ಕೊಟ್ಟರೆ ನನ್ನ ಕೆಲಸ ಹೋಗುತ್ತದೆ ಎಂದು ಹೇಳಿದರು. ಇದರಿಂದ ಆ ಹುಡುಗಿ ಮರಾಠಿಯಲ್ಲಿ ಕಂಡಕ್ಟರ್ನ ಮೇಲೆಯೇ ರೇಗಾಡಿದಳು. ಅದಕ್ಕೆ ಕಂಡಕ್ಟರ್, ನನಗೆ ಮರಾಠಿ ಬರೋದಿಲ್ಲ, ಕನ್ನಡದಲ್ಲಿ ಹೇಳು ಎಂದಿದ್ದಕ್ಕೆ ಅವಳ ಜೊತೆ ಬಂದಂತಹ ಯುವಕ ಮತ್ತು ಸುತ್ತಲೂ ಇದ್ದಂತಹ ಕೆಲವು ಮರಾಠಿ ಜನರು ಕಂಡಕ್ಟರ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿದರು. ಅದಲ್ಲದೆ ಆ ಯುವತಿಯು ಕಂಡಕ್ಟರ್ನ ಮೇಲೆ ಪೋಕ್ಸೋ ಎಂಬ ಕೇಸನ್ನು ಕೂಡ ದಾಖಲಿಸಿದಳು. ಕೇವಲ ಟಿಕೆಟ್ಗಾಗಿ ಶುರುವಾದ ಈ ವಾದ 2 ರಾಜ್ಯಗಳ ನಡುವೆ ಲ್ಯಾಂಗ್ವೇಜ್ ವಾರ್ ಆಗಿ ತಿರುಗುತ್ತದೆ. ಹಲವು ವರ್ಷಗಳಿಂದ ಶಾಂತವಾಗಿದ್ದ ಬೆಳಗಾವಿಯ ಕೇಸ್ ಮತ್ತೆ ಶುರುವಾಯಿತು. ಈ ಎಲ್ಲಾ ವಿಷಯಕ್ಕೆ ಮೂಲ ಕಾರಣವೇನೆಂದು ಈ ವಿಡಿಯೋದಲ್ಲಿ ನೋಡೋಣ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಕೇವಲ ಇಂದು ಮಾತ್ರವಲ್ಲ, ಸ್ವಾತಂತ್ರ್ಯದ ಸಮಯದಿಂದಲೂ ಆಗಾಗ ಈ ರೀತಿಯ ಮನಸ್ತಾಪಗಳು ಆಗುತ್ತಲೇ ಬಂದಿವೆ. ಅದಕ್ಕೆ ಕಾರಣ ಈ 2 ರಾಜ್ಯಗಳ ನಡುವೆ ಇರುವ ಈ ಜಿಲ್ಲೆ ಬೆಳಗಾವಿ. ನಾವು ಈ ಬಸ್ ಕಂಡಕ್ಟರ್ನ ಮೇಲೆ ಆದ ಆರೋಪದ ಬಗ್ಗೆ ನೋಡೋಕೆ ಮೊದಲು ಈ ಜಗಳಕ್ಕೆ ಮೂಲ ಕಾರಣ ಬೆಳಗಾವಿ ಹೇಗಾಯಿತು ಎಂದು ನೋಡೋಣ. 1920ರಲ್ಲಿ ಭಾರತದ ನ್ಯಾಷನಲ್ ಕಾಂಗ್ರೆಸ್ ಸ್ವಾತಂತ್ರ್ಯದ ನಂತರ ದೇಶದ ರಾಜ್ಯಗಳನ್ನು ಭಾಷೆಗಳ ಆಧಾರದ ಮೇಲೆ ವಿಂಗಡಿಸುತ್ತೇವೆ ಎಂದು ಜನರಿಗೆ ಭರವಸೆ ನೀಡಿತು. ಆದರೆ ಸ್ವಾತಂತ್ರ್ಯದ ನಂತರ ಭಾರತದ ಏಕತೆಯಲ್ಲಿ ಬಿರುಕು ಬರಬಾರದೆಂದು ಈ ಯೋಜನೆಯಿಂದ ಹಿಂದೆ ಸರಿಯಲಾಯಿತು. ಆದರೆ ಆಂಧ್ರಪ್ರದೇಶದಂತೆ ಹಲವು ರಾಜ್ಯಗಳ ಬೇಡಿಕೆ ಮತ್ತು ಶಾಂತಿಯುತ ಪ್ರತಿಭಟನೆಯಿಂದ 1953ರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಅನ್ನು ಸ್ಥಾಪಿಸಲಾಯಿತು. ಫಜಲ್ ಅಲಿ, ಕೆ.ಎಂ. ಪನಿಕರ್ ಮತ್ತು ಹೃದಯನಾಥ್ ಈ ಮೂವರನ್ನು ಈ ಕಮಿಷನ್ ನ ಮೆಂಬರ್ ಆಗಿ ನೇಮಕ ಮಾಡಿದರು. ದೇಶದಲ್ಲಿ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಿಸಬಹುದಾ ಅಥವಾ ಮಾಡಬಹುದಾದರೆ ಅದು ಹೇಗೆ ಎಂದು ಈ ಕಮಿಷನ್ ನಿರ್ಧರಿಸಬೇಕಾಗಿತ್ತು. 1956ರಲ್ಲಿ ಈ ಮೂವರು ತಮ್ಮ ರಿಪೋರ್ಟ್ಸ್ ಗಳನ್ನು ಸಬ್ಮಿಟ್ ಮಾಡಿದರು. ಇದರ ಆಧಾರದ ಮೇಲೆ ಭಾರತದಲ್ಲಿ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಿಸಲಾಯಿತು. 1956ರ ಹೊತ್ತಿಗೆ ಮಹಾರಾಷ್ಟ್ರವೆಂಬುದು ಬಾಂಬೆ ಸ್ಟೇಟ್ಗೆ ಸೇರಿತ್ತು. ನಂತರ 1956ರಲ್ಲಿ ಭಾಷೆ ಆಧಾರದ ಮೇಲೆ ಬಾಂಬೆ ಅನ್ನು ಒಡೆದು ಗುಜರಾತ್ ಮತ್ತು ಮಹಾರಾಷ್ಟ್ರ ಎಂಬ 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಈ ಬೆಳಗಾವಿ ಕೂಡ ಬಾಂಬೆಗೆ ಸೇರಿತ್ತು. ಆದರೆ ಭಾಷೆ ಆಧಾರದ ಮೇಲೆ ಆದ ವಿಭಜನೆಯಿಂದ ಇದು ಕರ್ನಾಟಕಕ್ಕೆ ಸೇರ್ಕೊಂತು. ಆದರೆ 1960ರಲ್ಲಿ ಮಹಾರಾಷ್ಟ್ರವು ಬೆಳಗಾವಿ, ಕಾರವಾರ ಮತ್ತು ನಿಪಾನಿಯಂತೆ 865 ಹಳ್ಳಿಗಳಲ್ಲಿ ಮರಾಠಿ ಜನರು ಹೆಚ್ಚಿದ್ದಾರೆ. ಇದರಿಂದ ಇವು ಮಹಾರಾಷ್ಟ್ರಕ್ಕೆ ಸೇರಬೇಕೆಂಬ ಬೇಡಿಕೆಯನ್ನು ಇಟ್ಟಿತು. ಆದರೆ ಕರ್ನಾಟಕ ಈ ಡಿಮಾಂಡ್ ಅನ್ನು ರಿಜೆಕ್ಟ್ ಮಾಡುತ್ತೆ. ಅದರಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಇದ್ದ ಈ ಬೆಳಗಾವಿ ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರವು ಜಸ್ಟಿಸ್ ಮೆಹರ್ಚಂದ್ ಮಹಾಜನ್ ರವರ ನೇತೃತ್ವದಲ್ಲಿ ಮಹಾಜನ್ ಕಮಿಷನ್ ಅನ್ನು ಜಾರಿಗೊಳಿಸುತ್ತದೆ. ಮೆಹರ್ಚಂದ್ ಮಹಾಜನ್ ರವರು ಈ ಕೇಸನ್ನು ಸ್ಟಡಿ ಮಾಡಿದ ನಂತರ ಮಹಾರಾಷ್ಟ್ರದ ಬೆಳಗಾವಿ ಬೇಡಿಕೆಯನ್ನು ರಿಜೆಕ್ಟ್ ಮಾಡಿದರು. ಆದರೆ ಕೆಲವು ಹಳ್ಳಿಗಳಲ್ಲಿ ಮರಾಠಿ ಪಾಪ್ಯುಲೇಷನ್ ಹೆಚ್ಚಿದ್ದರಿಂದ ಜಾಟ್, ಅಕ್ಕಲಕೋಟ್ ಮತ್ತು ಸೋಲಾಪುರದಂತೆ ಕೆಲವು ಹಳ್ಳಿಗಳನ್ನು ಮಹಾರಾಷ್ಟ್ರಕ್ಕೆ ಕೊಡಲು ಹೇಳಿದರು. ಆದರೆ ಬೆಳಗಾವಿ ಮಾತ್ರ ಕರ್ನಾಟಕದ ಹತ್ತಿರವೇ ಇರುತ್ತದೆ. ಇದರಿಂದ ಮಹಾಜನ್ ಕಮಿಷನ್ನ ಈ ರಿಪೋರ್ಟ್ ಅನ್ನು ಕರ್ನಾಟಕ ಎಕ್ಸೆಪ್ಟ್ ಮಾಡುತ್ತೆ. ಆದರೆ ಮಹಾರಾಷ್ಟ್ರ ಈ ರಿಪೋರ್ಟ್ದಿಂದ ಸಂತುಷ್ಟಿಯಾಗಿರಲಿಲ್ಲ. ಅದರಿಂದ ಮಹಾರಾಷ್ಟ್ರ 2004ರಲ್ಲಿ ಈ ಕೇಸನ್ನು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಯಿತು. ಇದರ ನಂತರ ಕರ್ನಾಟಕವು ಬೆಳಗಾವಿಯ ಮೊದಲ ಹೆಸರಾದ ಬೆಳಗಾಮನ್ನು ಬೆಳಗಾವಿಯಾಗಿ ರೀನೇಮ್ ಮಾಡಿ ಬೆಳಗಾವಿಯನ್ನು ಕರ್ನಾಟಕದ 2ನೇ ರಾಜಧಾನಿಯಾಗಿ ಘೋಷಣೆ ಮಾಡಿತು. ಅಂದಿನಿಂದ ಇಂದಿನವರೆಗೂ ಈ ಕೇಸ್ ಇನ್ನೂ ಪೆಂಡಿಂಗ್ ನಲ್ಲಿಯೇ ಇದೆ. ಅದರಿಂದ ಈ 2 ರಾಜ್ಯಗಳ ನಡುವೆ ಆಗಾಗ ಈ ಬೆಳಗಾವಿಗಾಗಿ ಜಗಳ, ಪ್ರತಿಭಟನೆ ಆಗುತ್ತಲೇ ಇರುತ್ತವೆ. ನಾವು ಇವಾಗಿನ ಪರಿಸ್ಥಿತಿ ನೋಡಿದರೆ ಇವಾಗ ಮತ್ತೆ ಈ 2 ರಾಜ್ಯಗಳ ನಡುವೆ ಭಾಷೆ ಮತ್ತು ಗಡಿಭಾಗಕ್ಕಾಗಿ ಗಲಾಟೆ ಮತ್ತು ಪ್ರತಿಭಟನೆಗಳಾಗುತ್ತಿವೆ. ಈ ಪ್ರತಿಭಟನೆಗಳಿಗೆ ಸಿಲುಕಿ ತೊಂದರೆಗೊಳಗಾಗುತ್ತಿರುವುದು ಅಮಾಯಕ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ಸ್ಗಳು. ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಮಹಾರಾಷ್ಟ್ರದಲ್ಲಿಯೂ ಕೂಡ ಈ ಪರಿಸ್ಥಿತಿ ಉಂಟಾಗಿದೆ. ಇದರಿಂದ ಈ 2 ರಾಜ್ಯಗಳ ನಡುವಿನ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಇದೆಲ್ಲ ಶುರುವಾಗಿದ್ದು ಫೆಬ್ರವರಿ 21ರಿಂದ. 21 ಫೆಬ್ರವರಿಯಂದು ಕೆಎಸ್ಆರ್ಟಿಸಿಯ ಒಂದು ಬಸ್ ಸಣ್ಣಬಾಳೆಕುಂದ್ರೆ ಎಂಬಲ್ಲಿಗೆ ಹೊರಟಿತು.
ಅಂದು ಒಬ್ಬ ಅಪ್ರಾಪ್ತೆ ಮಹಿಳೆಯು ಒಬ್ಬ ಯುವಕನ ಜೊತೆ ಈ ಬಸ್ಗೆ ಹತ್ತುತ್ತಾಳೆ. ಈ ಬಸ್ನ ಕಂಡಕ್ಟರ್ ಆದಂತಹ ಮಹಾದೇವ್ ಹುಕ್ಕೇರಿಯವರು ಟಿಕೆಟ್ ಕೊಡಲು ಈಕೆ ಹತ್ತಿರ ಬಂದರು. ಆಗ ಈ ಮಹಿಳೆಯು ಒಂದು ಆಧಾರ್ ಕಾರ್ಡ್ ಅನ್ನು ತೋರಿಸಿ 2 ಟಿಕೆಟ್ಗಳನ್ನು ತೆಗೆದುಕೊಂಡಳು. ಅದರಿಂದ ಕಂಡಕ್ಟರ್, ಹೀಗೆ ಆಧಾರ್ ಕಾರ್ಡ್ ಇಲ್ಲದೆ ಮತ್ತೊಬ್ಬರಿಗೆ ಟಿಕೆಟ್ ಕೊಟ್ಟರೆ ನನ್ನ ಕೆಲಸ ಹೋಗುತ್ತದೆ ಎಂದು ಹೇಳಿದರು. ಇದರಿಂದ ಆ ಹುಡುಗಿ ಮರಾಠಿಯಲ್ಲಿ ಕಂಡಕ್ಟರ್ನ ಮೇಲೆಯೇ ರೇಗಾಡಿದಳು. ಅದಕ್ಕೆ ಕಂಡಕ್ಟರ್, ನನಗೆ ಮರಾಠಿ ಬರೋದಿಲ್ಲ, ಕನ್ನಡದಲ್ಲಿ ಹೇಳು ಎಂದಿದ್ದಕ್ಕೆ ಅವಳ ಜೊತೆ ಬಂದಂತಹ ಯುವಕ ಮತ್ತು ಸುತ್ತಲೂ ಇದ್ದಂತಹ ಕೆಲವು ಮರಾಠಿ ಜನರು ಕಂಡಕ್ಟರ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿದರು. ಮರಾಠಿ ಸರ್, ನಾನು ಮರಾಠಿ ಬರಲ್ಲ, ಕನ್ನಡದೊಳಗೆ ಹೇಳೋ ಮಾತಂದ್ರೆ ನಿಮ್ಮ ಮರಾಠಿ ಕಲಿಬೇಕು. ನಾನು ಟಿಕೆಟ್ ಅಂತ ಕೇಳಿದೆ ರೀ. ಅವ್ರು ಒಂದು ಹುಡುಗ ಒಂದು ಹುಡುಗಿ ಇದ್ರು. ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ. ಅದಲ್ಲದೆ ಆ ಯುವತಿಯು ಕಂಡಕ್ಟರ್ನ ಮೇಲೆ ಪೋಕ್ಸೋ ಎಂಬ ಕೇಸನ್ನು ಕೂಡ ದಾಖಲಿಸಿದ್ದಳು. ಕೇವಲ ಟಿಕೆಟ್ಗಾಗಿ ಶುರುವಾದ ಈ ವಾದ 2 ರಾಜ್ಯಗಳ ನಡುವೆ ಲ್ಯಾಂಗ್ವೇಜ್ ವಾರ್ ಆಗಿ ತಿರುಗುತ್ತದೆ. ಹಲ್ಲೆಗೆ ಒಳಗಾದ ಮಹಾದೇವರನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಇದರಿಂದ ಪೊಲೀಸರು ತಕ್ಷಣವೇ ಹಲ್ಲೆ ಮಾಡಿದಂತ 4-5 ಜನರನ್ನು ಅರೆಸ್ಟ್ ಮಾಡಿದ್ರು. ಆದರೆ ಈ ಕೇಸ್ನ ಬಗ್ಗೆ ಹುಡುಗಿಯ ತಾಯಿ ಜೊತೆ ವಿಚಾರಿಸಿದಾಗ ಅವರು ಈ ರೀತಿ ಹೇಳಿದ್ದರು. ಸರ್, ನಮ್ಗೆ ಭಾಳ ಬೇಜಾರಾಗಿದೆ ಸರ್. ಇದಾದದ್ದು ಟಿಕೆಟ್ ಸಲುವಾಗಿ ಸರ್. ಇದು ಕನ್ನಡ ಮರಾಠಿ ಅಂತ ಪ್ರಶ್ನೆನೇ ಬರೋದಿಲ್ಲ ಇದರಲ್ಲಿ. ಹಿಂಗಾಗಿ ನಮ್ಗೆ ಬೇಜಾರಾಗಿ ನಾವು ಈ ಕೇಸ್ ವಾಪಸ್ ತಗೋತೀವಿ ಸರ್. ಮನೆಯವರಂತ ಆ ಹುಡುಗಿದು ಆಕೆ ಏನು ಮಾತಾಡಿದ್ದು ಒಂದು ಸ್ವಲ್ಪ ಕೇಳಿ ಆ ಕಂಡಕ್ಟರ್ ಅವ್ಯಾಚ ಶಬ್ದಗಳನ್ನು ಸ್ವಲ್ಪ ಮಾತಾಡಿದೆ ಸರ್. ಮಾತುಕತೆಯಲ್ಲಿ ಮುಗಿಯಬೇಕಾದ ಈ ಕೇಸ್ 2 ರಾಜ್ಯಗಳ ಗಡಿಭಾಗದಲ್ಲಿ ಶಾಂತಿಯುತ ವಾತಾವರಣವನ್ನು ಕೆಡಿಸಲು ಕಾರಣವಾಯಿತು. ಇದರಿಂದ ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಮತ್ತು ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ಗಳನ್ನು ಈ ರೀತಿಯಲ್ಲಿ ಮಸಿ ಬಳಿಯಲಾಗುತ್ತಿದೆ. ಈ ಸಮಸ್ಯೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.